ಪವರ್ ಸೆಂಟರ್ ಆಗಿದೆ ಈಗ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ನಿವಾಸ. ಬೆಂಗಳೂರಿನ ಎಚ್.ಡಿ. ಕುಮಾರಸ್ವಾಮಿ ಅವರ ನಿವಾಸದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ. ಜೆಪಿ ನಗರದ ನಿವಾಸಕ್ಕೆ ಈಗ ಬಿಜೆಪಿ ನಾಯಕರು ಆಗಮಿಸ್ತಾ ಇದ್ದಾರೆ, ಭೇಟಿ ಮಾಡ್ತಾ ಇದ್ದಾರೆ, ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಸಂಸದ ತೇಜಸ್ವಿ ಸೂರ್ಯ, ಮಾಜಿ ಸಚಿವ ಸುಧಾಕರ್, ಸಂಸದ ಕರಡಿ ಸಂಗಣ್ಣ ಕೂಡ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ. ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಈಗ ದಳಪತಿ ನಡೆ. ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರಾ ಅನ್ನೋ ಪ್ರಶ್ನೆ. ಆ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನ ಕರೆದಿದ್ರು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಈಗ ಪವರ್ ಸೆಂಟರ್ ಆಗ್ತಾ ಇದೆ ಅವರ ಮನೆ. ಜೆಪಿ ನಗರದ ನಿವಾಸಕ್ಕೆ ಅನೇಕ ನಾಯಕರು ಆಗಮಿಸ್ತಾ ಇದ್ದಾರೆ. ಬಿಜೆಪಿ ನಾಯಕರು ಆಗಮಿಸಿ ಭೇಟಿ ಮಾಡಿ ಚರ್ಚೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಂಸದ ಕರಡಿ ಸಂಗಣ್ಣ ಕೂಡ ಆಗಮಿಸಿದ್ರು. ಜೊತೆಗೆ ತೇಜಸ್ವಿ ಸೂರ್ಯ, ಮಾಜಿ ಸಚಿವರಾದಂಥ ಸುಧಾಕರ್ ಇವರೆಲ್ಲರೂ ಕೂಡ ಕುಮಾರಸ್ವಾಮಿ ಅವರ ನಿವಾಸಕ್ಕೆ ಆಗಮಿಸಿ ಭೇಟಿ ಮಾಡಿ ಮಾತುಕತೆಯನ್ನ ಕೂಡ ನಡೆಸ್ತಾ ಇದ್ದಾರೆ, ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಹಿರಿಯರು, ಮಾಜಿ ಪ್ರಧಾನಮಂತ್ರಿಗಳ ಸುಪುತ್ರರು ಆದಂಥ ಕುಮಾರಣ್ಣನವ್ರನ್ನ ಇವತ್ತು ಬಂದು ಭೇಟಿ ಮಾಡಿ ಕುಶಲೋಪರಿ ವಿಚಾರಿಸಿದ್ವಿ. ಟ್ರೀಟ್ಮೆಂಟ್ನ ಮುಗಿಸಿ ಇವತ್ತು ಅವರು ವಾಪಸ್ಸು ಬಂದಿದ್ದಾರೆ. ಇನ್ನೊಂದು 2-3 ದಿವಸಗಳಲ್ಲಿ ಮತ್ತೆ ಎಲ್ಲ ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗ್ತೀವಿ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ಅವರ ಆರೋಗ್ಯ ಇವತ್ತು ಆದಷ್ಟು ಬೇಗ ಚೇತರಿಕೆಯಾಗಿ ಮತ್ತೆ ಅವರು ಬರಲಿ ಅನ್ನುವಂಥ ಹಾರೈಕೆಯನ್ನು ಮಾಡಿದ್ದೀವಿ. ಬಹಳ ಚೆನ್ನಾಗಿ ಇವತ್ತು ಜೊತೆಗೆಲ್ಲರ ಜೊತೆಗೆ ಮಾತನಾಡಿ ಉತ್ಸಾಹದಿಂದ ಇವತ್ತು ನಮ್ಮೆಲ್ಲ ಕ್ಯಾಂಪೇನ್ಗಳಲ್ಲಿ ತೊಡಗಿ ನನ್ನ ಸಂಪೂರ್ಣ ಆಶೀರ್ವಾದ ಇದೆ, ಮುನ್ನುಗ್ಗಿ ಅನ್ನುವಂಥ ಒಂದು ಆಶೀರ್ವಾದವನ್ನು ಕೂಡ ಮಾಡಿದ್ದಾರೆ. ಕುಮಾರಣ್ಣವರು ನನ್ನ ಮತದಾರರು ಕೂಡ. ಅವರಿಲ್ಲಿ ಜೆಪಿ ನಗರದಲ್ಲಿರುವಂಥದ್ದು ನಮ್ಮ ಜಯನಗರದ ಮತದಾರರು. ಕುಮಾರಸ್ವಾಮಿಯವರು ಮೊದಲಿಂದ ಅವರು ನಮಗೆ ನಾಯಕರು, ಮೊದಲಿಂದ JDS ನಲ್ಲಿದ್ದಂಥವ್ರು. ನಾವು ಕೂಡ ಅವರ ಯೋಗಕ್ಷೇಮ ವಿಚಾರ ಮಾಡ್ಲಿಕ್ಕೆ ಬಂದಿದ್ವಿ ಅಷ್ಟೇ. ಕರ್ಟಸಿ ಇಲ್ಲ, ಅವ್ರೇನು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಅವರು ಒಂದೇ ಮಾತನ್ನು ಹೇಳಿದ್ರು, ನಾವು ಕೂಡ ಅಲೈನ್ಸ್ ಆಗಿರೋದ್ರಿಂದ ಟಿಕೆಟ್ ಘೋಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೂ ಕೂಡ ಅವರು ಕನ್ಸಿಡರ್ ಮಾಡಬೇಕಾಗಿತ್ತು. ಅದು ಯಾಕೋ ಅವ್ರು ಮಾಡಿಲ್ಲ ಅನ್ನೋದನ್ನು ಕೂಡ ಹೇಳಿದ್ರು ಅಷ್ಟೇ. ಅಲ್ಲಲ್ಲಿ ಈಗ ಕರೆದಿದ್ದಾರೆ ನಮ್ಮ ನಾಯಕರು, 3 ಗಂಟೆ ಪಾರ್ಟಿ ಕಾರ್ಯಾಲಯದಲ್ಲಿ ಕರೆದಿದ್ದಾರೆ. ನಮ್ಮ 8 ಕ್ಷೇತ್ರದ ಜನ ಸೀನಿಯರ್ಸ್ ಬಂದಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡಿ ನಿಮಗೆ ಅದಾದ ನಂತರ ನಿಮಗೆ ರಿಯಾಕ್ಷನ್ ಮಾಡ್ತೀವಿ. ನಿಮ್ಗೆ ಏನು ಸರ್, ನಿಮಗೆ ಆಗ್ರಹ ಏನು ಸರ್ ಅಂತ? ಅಲ್ಲ, ಆಗ್ರಹ ಈಗಾಗಲೇ ಸ್ಪಷ್ಟಪಡಿಸಿದ್ದೀನಿ ನಾನು. ಯಾವ ಕಾರಣಕ್ಕೆ ನೀವು ಟಿಕೆಟ್ ತಪ್ಪಿಸಿದ್ರಿ, ಅದಕ್ಕೆ ಯಾರು ನಿಮಗೆ ಅಡ್ವೈಸ್ ಮಾಡಿದ್ರು, ಅದರ ಉತ್ತರ ಬೇಕಂತ ಕೇಳಿದ್ದೀನಿ ಅಷ್ಟೇ. ಉತ್ತರ ಸಿಗ್ಬೋದು, ಇವತ್ತು ಸಿಗ್ಬೋದು. ಎಲ್ಲರೂ ಸೇರಿದ್ದಾರೆ. ಅವ್ರು ಏನು ರಿಯಾಕ್ಷನ್ ಬರ್ತದೆ, ಏನು ಡಿಸ್ಕಸ್ ಆಗ್ತದೆ ಆಫ್ಟರ್ ನಾನು ನಿಮಗೆ ಮೀಡಿಯಾ ಹಾಕಿದ್ದೀನಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯನ್ನು ತಾವು ನೋಡಿ, ಇವತ್ತು ಸುಧಾಕರ್ ಅಂದರೆ ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ ಅನ್ನುವಂಥದ್ದನ್ನು ತಾವು ಕಾಣ್ಬೋದು. ಅದು ಇಡೀ ಲೋಕಸಭೆಗೆ ನಾನು ವಿಸ್ತರಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅಂತೇಳಿ ಅವರಲ್ಲಿ ಎಲ್ಲರಲ್ಲಿ ಕೂಡ ನಾನು ಮನವಿಯನ್ನು ಮಾಡ್ತೀನಿ. ಸರ್, JDS ದೊಡ್ಡ ಮಟ್ಟದ ಓಟ್ ಇದೆ, ಅವ್ರ ಬೆಂಬಲ ಹೇಗೆ ಪಡಿತೀರಿ? ಸ್ಥಳೀಯ ಮುಖಂಡರು ವಿಶ್ವಾಸ ಪಡ್ಕೊಳ್ತೀರಾ? ಕುಮಾರಸ್ವಾಮಿ ಅವರು ಏನು ಹೇಳಿದ್ರ ಬಗ್ಗೆ? ಖಂಡಿತವಾಗಿಯೂ NDA ಇವತ್ತು BJP ಮತ್ತು JDS ಮೈತ್ರಿ ಆದಮೇಲೆ ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಮೈತ್ರಿ ಇದು. ಏಕೆಂದರೆ BJP ಮತ್ತು JDS ಎಂದೂ ಕೂಡ ಪರಸ್ಪರ ವೈರತ್ವ ಇರತಕ್ಕಂಥ ಪಕ್ಷಗಳಲ್ಲ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ರೂಪೇಶ್ ಬೈಂದೂರು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೂಪೇಶ್, ಈ ಎಲ್ಲಾ ಬಿಜೆಪಿ ನಾಯಕರ ಭೇಟಿ ಏನಿದೆ, ಇದು ಉಭಯ ಕುಶಲೋಪರಿ ಮಾತ್ರನಾ ಅಥವಾ ಬೇರೆ ಏನಾದರೂ ಚರ್ಚೆಗಳಾಗಿದೆಯಾ ಅಂತ? ಇಲ್ಲಿ ಅಶ್ವಿನಿ, ಪ್ರಮುಖವಾಗಿ ಕುಮಾರಸ್ವಾಮಿಯವರ ನಿವಾಸ ಇದೀಗ ರಾಜಕೀಯ ಶಕ್ತಿ ಕೇಂದ್ರವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದಿಷ್ಟು ಏನು ಕುಮಾರಸ್ವಾಮಿಯವರು ಭರವಸೆ ಕೊಟ್ಟಂತೆ ಕೆ ಸುಧಾಕರ್ ಅವ್ರಿಗೂ ಕೂಡ ಟಿಕೆಟ್ ಸಿಕ್ಕಿದೆ. ಹಾಗಾಗಿ ಹಿಂದೆನೂ ಕೂಡ ಹೇಳಿದ್ರು, ಮಾಜಿ ಪ್ರಧಾನಿಗಳು ಹೇಳಿದ್ರು, ಕುಮಾರಸ್ವಾಮಿ ಹೇಳಿದ್ರು, ಹೈಕಮಾಂಡ್ ಮಟ್ಟದಲ್ಲಿ ಮಾತಾಡ್ತೇವೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇಲ್ಲಿ ವಿಧಾನಸಭೆ ಸೋತವರಿಗೆ ಟಿಕೆಟ್ ಇಲ್ಲ, ಈ ರೀತಿಯಾಗಿರ್ತಕ್ಕಂಥ ಚರ್ಚೆಗಳಾಗ್ತಾ ಇತ್ತು. ಹೀಗಾಗಿ ಇಲ್ಲಿ ಪ್ರಮುಖವಾಗಿ ಚಿಕ್ಕಬಳ್ಳಾಪುರದಲ್ಲಿ ಕೆ ಸುಧಾಕರ್ ಅವರಿಗೆ ಟಿಕೆಟ್ ಸಿಕ್ಕಿದೆ. ಅವರು ಇವತ್ತು ನಿವಾಸಕ್ಕೆ ಬಂದು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಯಾಕಂತ ಹೇಳಿದ್ರೆ ಹಿಂದೆ 2-3 ಬಾರಿ ಕುಮಾರಸ್ವಾಮಿ ಭೇಟಿಯಾಗಿ ಒಂದು ಚರ್ಚೆಯನ್ನು ಮಾಡಿದ್ದು.
ಇಲ್ಲಿ ನನಗೆ ಟಿಕೆಟ್ ಕೊಡಿಸ್ಬೇಕಂತ ಹೇಳಿದ್ರು, ಅದಂತ ಟಿಕೆಟ್ ಸಿಕ್ಕಿದೆ. ಹೀಗಾಗಿ ಕುಮಾರಸ್ವಾಮಿ ಅವರ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ JDS ತನ್ನದೇ ಆಗಿರತಕ್ಕಂಥ ಒಂದು ಹೋಲ್ಡನ್ನು ಇಟ್ಟುಕೊಂಡಿದೆ. ಹೀಗಾಗಿ ಆ ಎಲ್ಲ ಮತಗಳು ಕೂಡ ಬಿಜೆಪಿಗೆ ಬರಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಒಂದು ಹಂತದ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ತೇಜಸ್ವಿ ಸೂರ್ಯ, ಯಾಕಂತ ಹೇಳಿದ್ರೆ ಅವರು ಇದೇ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಮತದಾರರು. ಹೀಗಾಗಿ ಅವರು ಇಲ್ಲಿ ಪ್ರಮುಖವಾಗಿ ಅವರು ಒಂದಿಗೆ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ತೇಜಸ್ವಿ ಅವರು ಕೂಡ ಅವರ ಬೆಂಬಲವನ್ನು ಕೊಟ್ಟಿದ್ದಾರೆ. ಬೆಂಗಳೂರು ನಗರದಲ್ಲಿ ಇರತಕ್ಕಂಥ JDS ಮತಗಳನ್ನೆಲ್ಲೂ ಕೂಡ ಟ್ರಾನ್ಸ್ಫರ್ ಮಾಡಬೇಕು, ಹೀಗಾಗಿ ಗೆಲ್ಲಲಿಕ್ಕೆ ಸಹಕಾರ ಮಾಡಬೇಕು ಅಂತೇಳಿ ತೇಜಸ್ವಿ ಅವರು ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಕರಡಿ ಸಂಗಣ್ಣವ್ರ ಭೇಟಿ ಮತ್ತಷ್ಟು ಕುತೂಹಲ ಮೂಡಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಅವರಿಗೆ ಟಿಕೆಟ್ ಸಿಕ್ಕಿರಲಿಲ್ಲ, ಬಿಜೆಪಿಯಿಂದ ಟಿಕೆಟ್ ಬಯಸ್ತಾ ಇದ್ರು. ಹೀಗಾಗಿ ನಾನು ಮೊದಲು JDS ನಲ್ಲಿ ಇದ್ದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಅವರ ಅಸಮಾಧಾನವನ್ನು ಕೂಡ ಬಗೆಹರಿಸಿಕೊಂಡು ಮುಂದೆ ನೋಡೋಣ. ಯಾಕಂತ ಹೇಳಿದ್ರೆ ಇಲ್ಲಿ ನಿಮಗೆ ಅನ್ಯಾಯ ಆಗದೆ ನಾನು ಕೂಡ ಬಿಜೆಪಿ ನಾಯಕರೊಂದಿಗೆ ಮಾತಾಡ್ತೇನೆ. ಮುಂದಿನ ದಿನಗಳಲ್ಲಿ ಏನೇನಾಗಬೇಕು ನಿಮಗೆ ಅದೆಲ್ಲನೂ ಕೂಡ ಮಾಡಿಸ್ಕೊಡುವಂಥ ಕೆಲಸವನ್ನು ಮಾಡೋಣ ಅಂತೇಳಿ ಕರಡಿ ಸಂಗಣ್ಣವರು ಕೂಡ ಅಭಯನ್ನು ತುಂಬಿದ್ದಾರೆ. ಅದೇ ರೀತಿಯಾಗಿ ಈಗ ಚಿಕ್ಕಬಳ್ಳಾಪುರ, ಅದೇ ರೀತಿಯ ಇಲ್ಲಿಗ ಆಕ್ಚುಲಿ ಮಂಡ್ಯದ ಒಂದಿಷ್ಟು ಲೀಡರ್ಗಳು ಕೂಡ ಇವರ ಮನೆಗೆ ಆಗಮಿಸಿದ್ದಾರೆ. ಹಾಗೆ ಕೋಲಾರ ಮತ್ತು ಚನ್ನಪಟ್ಟಣದ ನಾಯಕರು ಕೂಡ ಬಂದಿದ್ದಾರೆ. ಇಲ್ಲಿ ಚನ್ನಪಟ್ಟಣ ನಾಯಕರು ಹೇಳ್ತಿರೋದು ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಕ್ಷೇತ್ರವನ್ನು ಬಿಟ್ಟು ಹೋಗಬಾರದು, ಯಾಕಂದ್ರೆ ಚನ್ನಪಟ್ಟಣ ಶಾಸಕರಾಗಿದ್ದಾರೆ, ಅವರು ಚನ್ನಪಟ್ಟಣ ಶಾಸಕರಾಗಿ ಮುಂದುವರಿಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ಳಿಕ್ಕೆ ಬಂದಿದ್ದಾರೆ. ಅದೇ ರೀತಿಯಾಗಿ ಕೋಲಾರದಲ್ಲಿ ಇದೀಗ JDSಗೆ ಟಿಕೆಟ್ ಅಂತೇಳಿ ಫಿಕ್ಸ್ ಆಗಿದೆ. ಯಾರಿಗೆ ಟಿಕೆಟ್ ಅನ್ನೋದು ಇನ್ನೂ ಕೂಡ ಗೊಂದಲ ಮುಂದುವರಿದೆ. ಹೀಗಾಗಿ ನಮ್ಮ ನಾಯಕರ ಪರವಾಗಿ ಬ್ಯಾಟಿಂಗ್ ಮಾಡಲಿಕ್ಕೆ ಕೋಲಾರದ ಸಾಕಷ್ಟು ಜನ ಮುಖಂಡರು ಕೂಡ ಕುಮಾರಸ್ವಾಮಿ ನಿವಾಸಕ್ಕೆ ಬಂದಿದ್ದಾರೆ. ಹೀಗಾಗಿ ಇಲ್ಲಿ ಪ್ರಮುಖವಾಗಿ ಇವತ್ತು ಸಂಜೆ ಹೊತ್ತಿಗೆ ಒಂದು ತೀರ್ಮಾನ ಹೊರಬೀಳುತ್ತೆ ಅಂತೇಳಿ ಹೇಳಲಾಗ್ತಾ ಇದೆ. ಹೀಗಾಗಿ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡುವಂಥ ವಿಚಾರ, ಚನ್ನಪಟ್ಟಣದಲ್ಲೇ ಮುಂದುವರಿತಾರ ಅಥವಾ ಮಂಡ್ಯಕ್ಕೆ ಹೋಗ್ತಾರ ಅನ್ನೋ ವಿಚಾರ, ಅದೇ ರೀತಿಯಾಗಿ ಕೋಲಾರಕ್ಕೆ ಯಾರಿಗೆ ಟಿಕೆಟ್ ಅನ್ನೋ ವಿಚಾರ, ಎಲ್ಲಾ ವಿಚಾರ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಎಲ್ಲಿಗ ದೊಡ್ಡ ಮಟ್ಟಿಗೆ ಬರದ ಚರ್ಚೆಗಳಾಗ್ತಾ ಇದೆ. ಅಶ್ವಿನಿ. ಓಕೆ ರೂಪೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.